ಸೊ ಫ್ಯಾಮಿಲಿ ಕೇಸಸಲ್ಲಿ ಸರಿಯಾದ ಮಾಹಿತಿ ಜನಗಳಿಗೆ ತಲುಪಬೇಕು, ಅವರಿಗೆ ಒಂದು ಒಳ್ಳೆ ಸರ್ವಿಸ್ ಕೊಡಬೇಕು ಅನ್ನೋ ಒಂದೇ ಒಂದು ನಿಟ್ಟಲ್ಲಿ ನಾನು ಈ ಫ್ಯಾಮಿಲಿ ಕೇಸಸ್ನ ಅಂತಲೇ ನಾನು ಆಯ್ಕೆ ಮಾಡ್ಕೊಂಡಿದ್ದು. ಆ್ಯಂಡ್ ಐ ವಾಂಟ್ ಟು ಬಿ ಇಯರ್ ಓನ್ಲಿ. ಮೆಂಟಲಿ ಆಗಲಿ ಅಥವಾ ನಿಮಗೆ ಫಿಸಿಕಲಿ ಆಗಲಿ ನಿಮ್ಮ ಸ್ಪೌಸ್ ಲೈಕ್ ನಿಮ್ಮ ಪಾರ್ಟ್ನರ್, ವೈಫ್ ಆಗಿರ್ಬೋದು, ಹಸ್ಬೆಂಡ್ ಆಗಿರ್ಬೋದು. ಇಲ್ಲಿ ವೈಫಿಗೆ ಮಾತ್ರ ಆಗಬೇಕು ಅಂತ ಇಲ್ಲ, ಹಸ್ಬೆಂಡ್ ಕೂಡ ಆಗ್ಬೋದು, ಇಬ್ಬರಿಗೂ ಆಗ್ಬೋದು. ಯಾ ಡೆಫಿನೆಟ್ಲಿ. ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತ ನಾನು ನಿಮ್ಮ ಕನ್ನಡಕೋರ ಬಂದಿನ ಒಂದು ಹೊಸ ವಿಡಿಯೋ ಜೊತೆ, ಒಂದು ಹೊಸ ಕಾನೂನಿನ ಮಾಹಿತಿ ಜೊತೆ. ಹೌದು ವೀಕ್ಷಕರೇ, ಕನ್ನಡಕೋರ ಚಾನಲಲ್ಲಿ ಇದೇ ಪ್ರಪ್ರಥಮ ಬಾರಿಗೆ ಅಂತ ಹೇಳ್ಬೋದು. ಆ್ಯಂಡ್ ಆಲ್ ಓವರ್ ಕರ್ನಾಟಕ, ನಮ್ಮ ಕನ್ನಡ ಯೂಟ್ಯೂಬಲ್ಲೂ ಕೂಡ ಯಾರೂ ಜಾಸ್ತಿ ಕಾನೂನಿನ ಮಾಹಿತಿಯನ್ನು ಕೊಡ್ತಾ ಇಲ್ಲ. ಬಟ್ ಆದರೆ ನಮ್ಮ ಸಾಮಾನ್ಯ ಜನ ಇದನ್ನು ತಿಳ್ಕೊಬೇಕು ಅನ್ನೋ ಕಾರಣಕ್ಕೆ ನಾನೊಂದು ಕರ್ನಾಟಕದ ಪ್ರಖ್ಯಾತ ಅಡ್ವೊಕೇಟ್ ಅವ್ರನ್ನ ಇವತ್ತು ಕಾಂಟ್ಯಾಕ್ಟ್ ಮಾಡಿದ್ದೀನಿ. ತಮಗೋಸ್ಕರ ಕಾನೂನಿನ ಮಾಹಿತಿಯನ್ನು ತೊಗೊಂಬರ್ತಾ ಇದ್ದೀನಿ. ದಯವಿಟ್ಟು ನೀವು ಕೂಡ ವಿಡಿಯೋನ ಶೇರ್ ಮಾಡಬೇಕು ವೀಕ್ಷಕರೇ. ಎಷ್ಟು ಶೇರ್ ಮಾಡ್ತೀರಾ ಅಷ್ಟು ಜನರ ಜೊತೆ ರೀಚ್ ಆಗುತ್ತೆ. ಪ್ರತಿಯೊಬ್ಬರು ಕೂಡ ಈ ಕೋರ್ಟು ಕಚೇರಿಗಳಿಗೆ ಹೆದರ್ಕೊಳ್ಳೋ ಆಗತ್ತೆ ಮುಂದಿನ ದಿನಗಳಲ್ಲಿ ಇರಲ್ಲ ಅಂತ ಅನ್ಕೊಂತೀನಿ. ಅಂದರೆ ನಮ್ಮ ಜೊತೆ ಇಂದಿನ ವಿಡಿಯೋದಲ್ಲಿ ಜಾಯ್ನ್ ಆಗ್ತಿರುವಂಥವ್ರು ಕರ್ನಾಟಕದ ಪ್ರಖ್ಯಾತ ಫ್ಯಾಮಿಲಿ ಅಡ್ವೊಕೇಟ್ ಆಗಿರುವಂತಹ ಶಶಿಕಲಾ ಮೇಡಮ್ ಇದ್ದಾರೆ. ವೆಲ್ಕಮ್ ಮಾಡೋಣ ಮೇಡಮ್ನ. ನಮಸ್ತೆ ಮೇಡಮ್. ನಮಸ್ತೆ. ಸಮಸ್ತ ಕರ್ನಾಟಕ ಜನತೆಗೆ ನಿಮ್ಮ ಶಶಿಕಲಾ ಮಾಡುವ ನಮಸ್ಕಾರಗಳು. ಚೆನ್ನಾಗಿದ್ದೀರಾ? ಎಸ್ ಸರ್, ಐ ಆಮ್ ಸೂಪರ್. ನಾನು ಆಕ್ಚುಲಿ ನಿಮ್ಮನ್ನ ವೆಲ್ಕಮ್ ಮಾಡ್ತೀನಿ, ನಮ್ಮ ಯೂಟ್ಯೂಬ್ ಫ್ಯಾಮಿಲಿಗೆ ವೆಲ್ಕಮ್ ಮಾಡ್ತೀನಿ ಅಂತ ಹೇಳ್ಬೋದು. ತುಂಬಾ ಜನ ಎದುರ್ಕೊಂತ ಇರ್ತಾರೆ, ಏನಾಗುತ್ತೋ ಏನ್ ಕತೆ, ನಾವು ತಿಳ್ಕೊಬೇಕು ಮಾಹಿತಿನ, ತುಂಬಾ ಜನರಲ್ಲಿ ಇರುತ್ತೆ. ಸೊ ಇವತ್ತು ನೀವು ಬಂದಿದ್ದೀರಾ, ಫ್ಯಾಮಿಲಿ ಇಶ್ಯೂಸನ್ನು ಸಾಲ್ವ್ ಮಾಡ್ಕೊಡ್ತೀನಿ ಅನ್ನೋ ವಿಚಾರ ತೊಗೊಂಡ್ಬರ್ತಾ ಇದ್ದಾರೆ. ಆ್ಯಂಡ್ ಇನ್ನೊಂದು ವಿಚಾರ ಹೇಳೋಕ್ಕೆ ಇಷ್ಟಪಡ್ತೀನಿ, ಫ್ಯಾಮಿಲಿ ಇಶ್ಯೂಸ್ ಅಷ್ಟೇ ಅಲ್ಲ, ಮುಂದಿನ ದಿನಗಳಲ್ಲಿ ಸಿವಿಲ್ ಇಶ್ಯೂಸ್ಗಳನ್ನು ಕೂಡ ಕನ್ನಡಕೋರ ಚಾನಲಲ್ಲಿ ನಾನು ಮುಂದಿನ ದಿನಗಳಲ್ಲಿ ಬ್ರಾಡ್ಕಾಸ್ಟ್ ಮಾಡ್ತೀನಿ ಅಂತ ಹೇಳ್ಬೋದು. ಮೇಡಮ್, ಫಸ್ಟು ಮ್ಯಾಟ್ರ್ಗಳಿಗೆ ಹೋಗೋಕ್ಕಿಂತ ಮುಂಚೆ ನಿಮ್ಮ ಬಗ್ಗೆ ನಾವು ತಿಳ್ಕೊಬೇಕು. ಸೊ ನೀವು ಯಾವಾಗಿಂದ ಈ ಫೀಲ್ಡಲ್ಲಿದ್ದೀರಾ, ಆಮೇಲೆ ನಿಮ್ಮ ಎಕ್ಸ್ಪೀರಿಯನ್ಸ್ ಏನು, ಎಷ್ಟು ಕೇಸ್ಗಳನ್ನು ಮಾಡಿದ್ದೀರಾ, ಎಷ್ಟು ಕೇಸ್ ಗೆದ್ದಿದ್ದೀರಾ, ಸ್ವಲ್ಪ ಹೇಳ್ಬೋದಾ ನನಗೆ? ಸರ್, ಬೇಸಿಕ್ಲಿ ನೀವು ಹೇಳಿದರೆ ಆಗಲೇ ಎಲ್ಲರಿಗೂ ನನ್ನ ಹೆಸರು ಶಶಿಕಲಾ. ನಾನು ಕರ್ನಾಟಕದ ಇದೇ ಮಣ್ಣಿನ ಮಗಳು ಅಂತ ಹೇಳ್ಕೊಳ್ಳೋದಕ್ಕೆ ನನಗೆ ಹೆಮ್ಮೆ ಆಗತ್ತೆ. ಅದ್ರ ಜೊತೆಗೆ ನಾನು ಕಳೆದ 8-10 ವರ್ಷದಿಂದ ನಾನು ಓನ್ಲಿ ಫಾರ್ ಫ್ಯಾಮಿಲಿ ಕೇಸಸಲ್ಲೇ ಇದ್ದೇನೆ. ನಾನು ಬೇರೆ ಕೇಸಸ್ಸು ಎಷ್ಟೇ ದುಡ್ಡು ಕೊಡ್ತೀನಿ ನೀವು ಮಾಡಿ ಅಂತ ಹೇಳಿದ್ರು ನಾನು ತೊಗೊಂಡಿಲ್ಲ. ಬಿಕಾಸ್ ಐ ವಾಂಟ್ ಟು ಬಿ ಇನ್ ಅ ಲೆಜೆಂಡ್ ಇನ್ ದ ಫ್ಯಾಮಿಲಿ ಕೇಸಸ್ ಓನ್ಲಿ. ಬಿಕಾಸ್ ಫ್ಯಾಮಿಲಿ ಕೇಸ್ ಅನ್ನೋದು ಎಲ್ಲರಿಗೂ ತುಂಬ ನೆಸೆಸಿಟಿ ಇರುವಂಥದ್ದು ಸರ್. ನಿಮಗೆ ಸಿವಿಲ್ ಕೇಸು ಡಿಸ್ಟರ್ಬ್ ಮಾಡಲ್ಲ, ಅಂಡ್ ಕ್ರಿಮಿನಲ್ ಕೇಸ್ ಕೂಡ ನಿಮಗೆ ಡಿಸ್ಟರ್ಬ್ ಮಾಡಲ್ಲ. ನಿಮ್ಮನ್ನ ಕುಗ್ಸೋದು ಯಾವುದು ಅಂದರೆ ಫ್ಯಾಮಿಲಿ ಕೇಸಸ್ಸೇ. ಸೊ ಫ್ಯಾಮಿಲಿ ಕೇಸಸಲ್ಲಿ ಸರಿಯಾದ ಮಾಹಿತಿ ಜನಗಳಿಗೆ ತಲುಪಬೇಕು, ಅವರಿಗೆ ಒಂದು ಒಳ್ಳೆ ಸರ್ವಿಸ್ ಕೊಡಬೇಕು ಅನ್ನೋ ಒಂದೇ ಒಂದು ನಿಟ್ಟಲ್ಲಿ ನಾನು ಈ ಫ್ಯಾಮಿಲಿ ಕೇಸಸ್ನ ಅಂತಲೇ ನಾನು ಆಯ್ಕೆ ಮಾಡ್ಕೊಂಡಿದ್ದು. ಆ್ಯಂಡ್ ಐ ವಾಂಟ್ ಟು ಬಿ ಇಯರ್ ಓನ್ಲಿ. ನಾನು ಇದೇ ಕೇಸಸಲ್ಲೇ ಇನ್ನ ಲೆಜೆಂಡ್ ಆಗಿ ಬೆಳಿಬೇಕು ಅಂತ. ತಮ್ಮ ಏನಾದರೂ ಕಂಪನಿ ನೇಮ್ ಇಟ್ಕೊಂಡು? ಸರ್, ನಂದು SSM ಅಸೋಸಿಯೇಟ್ಸ್ ಅಂತ. ಎಲ್ಲಿ ಬರ್ತೀರಾ? ಫ್ಯಾಮಿಲಿ ಕೋರ್ಟ್ ಪಕ್ಕನೇ ನಂದು ಆಫೀಸ್ ಇದೆ, ಬೆಂಗಳೂರು ಫ್ಯಾಮಿಲಿ ಕೋರ್ಟ್. ಯಾವ ಏರಿಯಾ ಇದೆ ಆಕ್ಚುಲಿ? ಸರ್, ಇದು ಸಿದ್ದಯ್ಯ ರೋಡ್, ಶಾಂತಿನಗರಲ್ಲಿ ಬರ್ತಾ ಇರುವಂತದ್ದು. ಓಕೆ, ಇಲ್ಲಿವರೆಗೆ ಎಷ್ಟು ಕೇಸ್ ಮಾಡಿರ್ಬೋದು ನೀವು? ಸರ್, ನಾನು ಕೌಂಟ್ ಮಾಡಿಲ್ಲ, ಬಟ್ ನಾನು ಎಲ್ಲಾ ಕೇಸು ನಾನು ವಿನ್ ಮಾಡಿದ್ದೀನಿ ಸರ್. ನಾನು ಯಾವ ವಿನ್ ಮಾಡಿದ್ದೀರಾ? ಸರ್, ಅದು ಗಾಡ್ ಗ್ರೇಸ್. ರಿಸಲ್ಟ್ ಇಸ್ 100%. ಸೂಪರ್ ಅಲ್ಲ ಮೇಡಮ್ ಇದು? ಸೊ ವೀಕ್ಷಕರೇ, ನಿಮಗೂ ಏನಾದರೂ ಮೇಡಮ್ ಜೊತೆ ಮಾತುಕತೆ ಮಾಡಬೇಕು, ನಿಮ್ಮದು ಕೇಸ್ ಇದೆ ಅಂತಂದರೆ ಸ್ಕ್ರೀನ್ ಮೇಲೆ ನಂಬರ್ ಬರ್ತಾ ಇರುತ್ತೆ, ಆ ಮೂಲಕ ನೀವು ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು, ಹೆಚ್ಚಿನ ಮಾಹಿತಿಯನ್ನು ಪಡ್ಕೋಬೋದು. ನನ್ನ ಹತ್ರ ಕೂಡ ಇವತ್ತು ತುಂಬ ಕ್ವಶನ್ಸ್ಗಳನ್ನ ಇಟ್ಕೊಂಡು ಬಂದಿದ್ದೀನಿ ನಾನು. ಸೊ ಮೊದಲನೇದಾಗಿ, ಒಂದು ಡಿವೋರ್ಸ್ ಅಂತ ಬಂದಾಗ ಅದಕ್ಕೆ ಯಾವ್ಯಾವ ಸೆಕ್ಷನ್ಸ್ ಬರುತ್ತೆ, ಜೊತೆಯಲ್ಲಿ ಈ ಡಿವೋರ್ಸ್ಗೆ ಹೋಗೋದಕ್ಕೆ ಏನೇನು ಕಾರಣಗಳಿರುತ್ತೆ, ಒಂಚೂರು ಎಕ್ಸ್ಪ್ಲೇನ್ ಮಾಡ್ಬೋದು? ಖಂಡಿತ ಮಾಡ್ತೇನೆ. ಬಟ್ ಸೆಕ್ಷನ್ ವೈಸ್ ನಿಮ್ಗೆ ಹೇಳಕ್ಕೆ ಹೋದರೆ ನಿಮಗೆ ಅರ್ಥ ಆಗೋದಿಲ್ಲ. ಅದು ಹಿಂದೂ ಮ್ಯಾರೇಜ್ ಆ್ಯಕ್ಟ್ ಇದೆ, ಮತ್ತು ಸ್ಪೆಷಲ್ ಮ್ಯಾರೇಜ್ ಆ್ಯಕ್ಟ್ ಇದೆ, ಮತ್ತು ಇಂಡಿಯನ್ ಡಿವೋರ್ಸ್ ಆ್ಯಕ್ಟ್ ಎಲ್ಲ ಇದೆ. ಸೊ ಸೆಕ್ಷನ್ ಬೇಡ, ನಾನು ಕಾರಣಗಳು ಹೇಳ್ತೀನಿ, ಸೊ ದಟ್ ನಮ್ಮ ಕನ್ನಡ ಜನಕ್ಕೆ ಎಲ್ಲರಿಗೂ ಬೇಗ ರೀಚ್ ಆಗುತ್ತೆ. ನಾನು ಮೊದಲನೇದಾಗಿ ದೇರ್ ಇಸ್ ಲಾಟ್ ಆಫ್ ಸೆಕ್ಷನ್ಸ್ ಇದ್ದಾವೆ, ಅಂದರೆ ಸೆಕ್ಷನ್ಸು ಪ್ಲಸ್ ಗ್ರೌಂಡ್ಸ್ ಇದ್ದಾವೆ. ಬಟ್ ನಾನು 1 by 1 ನಿಮಗೆ ನಾನು ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. 1 ಈಸ್ ಕ್ರೂಯಾಲಿಟಿ ಅಂದರೆ ಕ್ರೌರತ್ವ. ಅಂದರೆ ಲೈಕ್ ಮೆಂಟಲಿ ಆಗಲಿ ಅಥವಾ ನಿಮಗೆ ಫಿಸಿಕಲಿ ಆಗಲಿ ನಿಮ್ಮ ಸ್ಪೌಸ್ ಲೈಕ್ ನಿಮ್ಮ ಪಾರ್ಟ್ನರ್, ವೈಫ್ ಆಗಿರ್ಬೋದು, ಹಸ್ಬೆಂಡ್ ಆಗಿರ್ಬೋದು. ಇಲ್ಲಿ ವೈಫಿಗೆ ಮಾತ್ರ ಆಗಬೇಕು ಅಂತ ಇಲ್ಲ, ಹಸ್ಬೆಂಡ್ ಕೂಡ ಆಗ್ಬೋದು, ಇಬ್ಬರಿಗೂ ಆಗ್ಬೋದು. ಯಾ ಡೆಫಿನೆಟ್ಲಿ ಇಬ್ಬರಿಗೂ ಆಗ್ಬೋದು. ಇಬ್ಬರೆಲ್ಲ ಆದಾಗ ಅವರಿಗೆ ಅದೊಂದು ಗ್ರೌಂಡ್ಸ್ ಇದೆ. ಅವ್ರು ಬಂದು ಅವರು ಲಾಯರ್ನ ಅಪ್ರೋಚ್ ಮಾಡಿ, ಫ್ಯಾಮಿಲಿ ಕೋರ್ಟ್ಗೆ ಅಪ್ರೋಚ್ ಮಾಡಿ ಅವರು ಪ್ರೂವ್ ಮಾಡಬೇಕು ಅವರು ಹೆಂಗೆ ಮೆಂಟಲಿ ನನಗೆ ಫಿಸಿಕಲಿ ಹರಾಸ್ಮೆಂಟ್ ಮಾಡ್ತಾ ಇದ್ದಾರೆ ಅಂತ. ಸಿ
ಒನ್ಸ್ ಅಪನ್ ಟೈಮ್ ಇತ್ತು ಎಲ್ಲಾನು ಸಹಿಸ್ಕೊಂಡು ಹೋಗ್ಬೇಕಂತ. ಹೌದು. ಬಟ್ ಇವತ್ತಿಗೆ ಯಾರಿಗೂ ಅಷ್ಟು ಪುಸತ್ತಿಲ್ಲ. ಆಮೇಲೆ ಅಷ್ಟೊಂದು ಹರಾಸ್ಮೆಂಟ್ ನ ತಡ್ಕೊಂಡಷ್ಟು ಯಾರಿಗೂ ಅಷ್ಟೊಂದು ತಾಳ್ಮೆನೂ ಇಲ್ಲ. ಯಾಕೆ ಬಿಕಾಸ್ ಆಫ್ ಲೈಫ್ ಸ್ಟೈಲ್ ಪ್ರೆಷರು and work pressure, they cannot tolerate this kind of attitudes from this spouse. So this is one of the main ground. ಇಲ್ಲಿ ಕ್ವಶನ್ ಕೇಳಕ್ಕೆ ಇಷ್ಟಪಡ್ತೀನಿ. ಲೈಕ್ ಗಂಡ ಹೆಂಡತಿಗೆ ಹೊಡೆದ ಅಥವಾ ಹೆಂಡತಿ ಗಂಡನಿಗೆ ಹೊಡೆದ್ಲು, ಈಗ ಒಂದಿನ ಹೊಡೆದ್ರೆ ಮರುದಿನ ಅನ್ನಂತಲ್ಲಿ ಅದೇನೋ ಗಾಯ ಆಗಿರುತ್ತೋ ನೋವಾಗಿರುತ್ತೋ ಅದು ಹೊರಟೋಗಿರುತ್ತೆ. ನಾವು ಹೇಗೆ ಪ್ರೂವ್ ಮಾಡೋಣ ಅವ್ರು ಹೊಡಿತಾರೆ ಅಂತ ಹೇಳ್ಬಿಟ್ಟು ಪ್ರೂವ್ ಹೆಂಗ್ ಮಾಡೋಕ್ಕಾಗತ್ತೆ ಸರ್? ನೋಡಿ, ಈಗ ನಿಮ್ಮ ಗಂಡ ಹೊಡೆದ, ನಿಮ್ಮ ಹತ್ರ ಕೆಪಬಿಲಿಟಿ ಇದೆ ತಡ್ಕೊಂಡು ನಾನು ಅವ್ರನ್ನ ಎಕ್ಸ್ಕ್ಯೂಸ್ ಮಾಡ್ತೀನಿ ಅಂದ್ರೆ ಯು ಕ್ಯಾನ್. ಓಕೆ. ಯಾವ ಕೋರ್ಟು ನಿಮ್ಗೆ ಡಿವೋರ್ಸ್ ಕೊಡಬೇಕು ಅಂತ ನಾವು ಯಾರು ಇಲ್ಲಿ ನಿಂತಿಲ್ಲ. ಓಕೆ. ನಿಮ್ಗೆ ಕೆಪಬಿಲಿಟಿ ಇದೆ, ಓಕೆ, ನನ್ನ ಗಂಡನ ಎಕ್ಸ್ಕ್ಯೂಸ್ ಮಾಡ್ತೀನಿ, ನನ್ನ ಹೆಂಡತಿನ ಎಕ್ಸ್ಕ್ಯೂಸ್ ಮಾಡ್ತೀನಿ ಅಂದ್ರೆ ಓಕೆ. ಬಟ್ 1 or 2 ಟೈಮ್ ಓಕೆ ಸರ್, ನೀವು ಬೇಕಾದ್ರೆ ಕೌನ್ಸಿಲಿಂಗ್ ತಗೋಬಹುದು, ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡ್ಬೋದು, ಬಟ್ ಇಟ್ ಶುಡ್ ನಾಟ್ ಬಿ ರಿಪೀಟ್. ಅದು ರಿಪೀಟ್ ಆಗ್ತಾ ಇದ್ರೆ ನೀವು ಹೇಗೆ ಸರ್ವೈವ್ ಮಾಡ್ತೀರಾ? ಹೌದು ಅಲ್ವಾ? ಸೊ ನಿಮ್ಗೊಂದು ವೇಳೆ ನಿಮ್ಮ ಗಂಡ ಹೊಡೆದಾಗ ನೀವು ಪಕ್ಕದಲ್ಲಿರೋ ಸ್ಟೇಷನ್ಗೆ ಹೋಗಿ ಇಲ್ಲ 112ಗೆ ಕಾಲ್ ಮಾಡಿದ್ರೆ ಅವರೇ ಬರ್ತಾರೆ. ಅವ್ರು ಬಂದು ನಿಮ್ದು ಕಷ್ಟ ಏನು ಅಂತ ಕೇಳ್ತಾರೆ. ಒಂದು ವೇಳೆ ನೀವು ಜಾಸ್ತಿ ನಿಮ್ಗೆ ಇಂಜೂರ್ಡ್ ಆಗಿದ್ರೆ MNC ಮಾಡಿಸ್ಕೊಂಡ್ರೆ ಅಂದ್ರೆ ಮೆಡಿಕಲ್ ರಿಪೋರ್ಟ್ ತಗೊಂಡು, ಅಂದ್ರೆ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗಿ MNC ಮಾಡಿಸ್ಕೊಂಡು ಬೇಸ್ಡ್ ಆನ್ ದಟ್ ಯು ಕ್ಯಾನ್ ಫೈಲ್ ದಿ NCR ಆಗಿ ಅಲ್ಲಿ ಕೌನ್ಸಿಲಿಂಗ್ ಕರೀತಾರೆ ನಿಮಗೆ. ಅಲ್ಲಿ ನೀವು ಇಬ್ರು ಸರಿ ಹೋಗಿಲ್ಲ ಅಂದ್ರೆ ದೇ ವಿಲ್ ಫೈಲ್ ದಿ FIR. ಓಕೆ. ಸೊ ಇದು ಲೈಕ್ ಒಂದು ಬೇಸಿಕ್ ಇದೆ. ಇಲ್ಲಿ ಯಾವ ಸೆಕ್ಷನ್ ಬರುತ್ತೆ? ಒಂದು ಯಾವ್ದಾದ್ರು ಸರ್ ಇಲ್ಲಿ ಹಿಂದೂ ಮ್ಯಾರೇಜ್ ಆಕ್ಟ್ 13(1) IA ಕ್ರುಯಾಲಿಟಿ. ಓಕೆ. ಅದು ಬೇಸ್ ಬಂದು 13 ಸೆಕ್ಷನ್ 13 ಕೆಳಗಡೆ ನಿಮಗೆ ಸಬ್ಸೆಕ್ಷನ್ಸ್ ಬರ್ತವೆ ಎಲ್ಲ ಗ್ರೌಂಡ್ಸಿಗೂ. ಸೊ ದಿಸ್ ಇಸ್ ದ ಕ್ರುಯಾಲಿಟಿ. ದ ಗ್ರೌಂಡ್ ಫಾರ್ ದಿ ಡಿವೋರ್ಸ್ ಅಂದ್ರೆ ಸೆಕ್ಷನ್ 13 ಕೆಳಗೆ ನಿಮಗೆ ಸಬ್ಸೆಕ್ಷನ್ಸ್ ಬರ್ತವೆ ಬೇರೆ ಬೇರೆ ರೀತಿಯಲ್ಲಿ ಇರುವಂತದ್ದು. ಓಕೆ. ಈ ಕ್ರುಯಾಲಿಟಿಯಲ್ಲಿ ನೀವು ಮಾಡಿರುವಂತ ಎಷ್ಟು ಕೇಸ್ ಮಾಡಿರ್ತೀರಾ, ಅದರಲ್ಲಿ ನಿಮಗೆ ಬಂದಂತ ಕೆಲವೊಂದು ಉದಾಹರಣೆ ಕೊಡ್ಬೋದಾ, ಎಕ್ಸಾಂಪಲ್ಸ್ ಕೊಡ್ಬೋದಾ? ಹೀಗಾಗಿತ್ತು ಅವಾಗ ಯಾರಾದ್ರೂ ನೋಡ್ತಾ ಇದ್ರೆ ರಿಲೇಟ್ ಆಗ್ಬೋದು, ಹೌದು ನಮಗೂ ಹೀಗಾಗಿತ್ತು. ಸರ್ ನೋಡಿ, ಇವಾಗ ಗಂಡ ಎಲ್ಲೋ ಹೋಗಿರ್ತಾನೆ, ಹೆಂಡತಿ ಏನೋ ಎಂಗೇಜ್ ಬರ್ತಾ ಇರತ್ತೆ ಫೋನ್, ಗಂಡನಿಗೆ ಅನುಮಾನ ನೀನ್ ಯಾರ ಜೊತೆ ಮಾತಾಡ್ತಾ ಇದ್ದೆ. ದಟ್ ಈಸ್ ಆಲ್ಸೋ ಕಾಸ್ ಫಾರ್ ದಿ ಮೆಂಟಲ್ ಕ್ರುಯಾಲಿಟಿ. ಇಲ್ಲ ಗಂಡ ಬರೋದು ಕುಡ್ದಿ ಹೆಂಡತಿನ ಹೊಡೆಯೋದು, ಇಲ್ಲಾಂದ್ರೆ ಅನ್ವಾಂಟೆಡ್ ಇಶ್ಯೂಸ್ಗೆ ಹೆಂಡತಿಗೆ ವಲ್ಗರ್ ಲ್ಯಾಂಗ್ವೇಜ್ ಅಲ್ಲಿ ಬೈಯೋದು, ಅವಳಿಗೆ ಅದು ಮೆಂಟಲಿ ಕ್ರುಯಾಲಿಟಿ. ಅಂಡ್ ಅವಳನ್ನ ಫಿಸಿಕಲಿ ಮಾಡೋದು, ಹೊಡೆಯೋದು ಕುಡ್ದಿ, ಮತ್ತೆ ಮನೆಯಿಂದ ಆಚೆ ಹಾಕೋದು, ಇಲ್ಲ ಪಬ್ಲಿಕ್ ಪ್ಲೇಸ್ ಎಲ್ಲ ಅವಳನ್ನ ಅವಮಾನ ಮಾಡೋದು, ದಟ್ಸ್ ಆಲ್ ಕಮ್ ಅಂಡರ್ ಕ್ರುಯಾಲಿಟಿ ಓನ್ಲಿ. ಇದರಿಂದ ನಿಮಗೆ ಡೈವರ್ಸ್ ಮಾತ್ರ ಸಿಗುತ್ತೋ, ನಮ್ಮ ಡೈವರ್ಸ್ ಜೊತೆ ಆ ಹೊಡೆದಿರುವಂತ ಗಂಡನಿಗೆ ಹೆಂಡತಿಗೆ ಪನಿಷು ಆಗಬೇಕು ಅವಾಗ? ಸರ್ ನಾನು ಆಗ್ಲೇ ಹೇಳ್ದೆ ನಿಮ್ಗೆ, ಒಂದ್ ವೇಳೆ ನಿಮ್ಮ ಗಂಡ ಹೊಡೆದಿದ್ದಾನೆ ಅಂತ ಅಂದ್ರೆ ನೀವು ಇಮಿಡಿಯೇಟ್ಲಿ ಏನ್ ಮಾಡ್ತೀರಾ, ಪೊಲೀಸ್ ಸ್ಟೇಷನ್ಗೆ ಅಪ್ರೋಚ್ ಮಾಡ್ತೀರಾ. ಅಲ್ಲಿ MNC ಕಳಿಸ್ತಾನೆ. ಒಂದ್ ವೇಳೆ ಗ್ರೀವಿಯಸ್ ಇಂಜುರಿ ಅಂದ್ರೆ ಏನ್ ಇಂಜುರಿ ಆಗಿದೆ, ಒಂದ್ಸರಿ ಹೊಡೆದ್ರು ಇಲ್ಲೆಲ್ಲ ರಕ್ತ ಎಪ್ಕಟ್ಟೋ ತರ ಆಗುತ್ತೆ, ನೀಲ್ಗಟ್ಟತ್ತೆ, ದಟ್ಸ್ ಆಲ್ ಕಾಮನ್ ಥಿಂಗ್ ಅಲ್ವಾ? ಇಲ್ಲ ಇಲ್ಲಿ ಹೊಡೆದಿರ್ತಾರೆ, ಇಲ್ಲಿ ಮಾರ್ಕ್ ಇರುತ್ತೆ, ಅದನ್ನೆಲ್ಲ ನಿಮ್ಗೆ MNC ಮೆನ್ಷನ್ ಮಾಡ್ತಾರೆ. ಓಕೆ. ಗಂಡ ಅದನ್ನು ಹೆಂಡತಿಗೆ ಹೊಡೆಯಂಗಿಲ್ಲ, ಹೆಂಡತಿ ಕೂಡ ಗಂಡನ ಹೊಡೆಯಂಗಿಲ್ಲ ಸರ್. ಅದು ಅಗೇನಿಸ್ಟ್ ಲಾ, ಆಕ್ಚುಲಿ ಅಗೇನಿಸ್ಟ್ ಇದೆ ಲಾ ಮುಂದೆ, ಅದನ್ನ ಯಾವ ಆಕ್ಟ್ ಕೂಡ ಮಾಡಂಗಿಲ್ಲ. ಓಕೆ. ಸೊ ಗಮನದಲ್ಲಿ ಇಟ್ಕೊಳ್ಳಿ, ಸೆಕ್ಷನ್ 13 ಅಂತ ಬರುತ್ತೆ, ಅದ್ರ ಅಂಡರ್ ಇವೆಲ್ಲ ಬರೋದ್ರಿಂದ ನಿಮ್ಗೆ ಯಾರಾದ್ರೂ ಹೊಡಿತಾರೆ ಮಾಡ್ತಾರೆ ಅಂದ್ರೆ ಪಟ್ಟ ಹೇಳಿ ಸೆಕ್ಷನ್ 13 ಅಲ್ಲಿ ಕೇಸ್ ಹಾಕ್ತೀನಿ ಅಂತ ಹೇಳ್ಬಿಟ್ಟು. ಸಬ್ಸೆಕ್ಷನ್ಸ್ ಇರುತ್ತೆ. ಓಕೆ. ಯು ಕ್ಯಾನ್ ಸೇ ಬ್ರೀಫ್ಲಿ ಹಿಂದೂ ಮ್ಯಾರೇಜ್ ಆಕ್ಟ್ ಅಲ್ಲಿ ಸೆಕ್ಷನ್ 13 ಅವ್ರಿಗೆ ಪನಿಷ್ಮೆಂಟ್ ಕೊಡಿಸಬಹುದಾ? ನಿಮ್ಗೆ FIR ಹಾಕಿದ್ರೆ ಇನ್ಲಾಸ್ ಮೇಲೆ ಕೂಡ ಹೋಗ್ಬೋದು. ನಾನು ಲೇಟರ್ ಆನ್ ನಿಮಗೆ ಬರ್ತೀನಿ, ನಾನು ಅದು ಆಮೇಲೆ ಬರೋಣ. ನಾನು ನಾನು ಆಮೇಲೆ ಬರ್ತೀನಿ. ಈಗ IPC 498A ಇತ್ತು, ಇವಾಗ BNS 85 ಆಗಿದೆ. ನಾನು ಅದನ್ನ ನಿಮ್ಗೆ ಲೇಟರ್ ಆನ್ ಬರ್ತೀನಿ, ಇನ್ಲಾಸ್ ಮೇಲೆ ಹೇಗೆ ಆಕ್ಷನ್ ಹೋಗುತ್ತೆ, ಮತ್ತೆ ಗಂಡ ಆ ತರ ಕ್ರುಯಾಲಿಟಿ ಮಾಡಿದ್ರೆ ಹೆಂಗೆ. ಕ್ರುಯಾಲಿಟಿ ಅಂದ್ರೆ ಓನ್ಲಿ ಫಾರ್ ಡಿವೋರ್ಸಿಗಲ್ಲ, ಯು ಕ್ಯಾನ್ ಫೈಲ್ ದಿ FIR ಆಲ್ಸೋ ಬೇಸ್ಡ್ ಆನ್ ದಟ್. ಓಕೆ. FIR ಆಗ್ಬಿಟ್ಟು ನಾವು ಅವ್ರನ್ನ ಅರೆಸ್ಟ್ ಮಾಡಿಸ್ಬೋದು. ಅರೆಸ್ಟ್ ಅಂದ್ರೆ ಸರ್ ನಿಮ್ಗೆ ಬೇಲ್ ತಗೋಬೇಕು. ಫಸ್ಟ್ 2017 ಬಿಫೋರ್ FIR ಆಗಿದ ತಕ್ಷಣ ಅರೆಸ್ಟ್ ಮಾಡ್ತಿದ್ರು ಎಲ್ಲ ಇನ್ಲಾಸ್ನೆಲ್ಲ. ಸೊ ಅಲಹಾಬಾದ್ ಹೈಕೋರ್ಟ್ ಅಲ್ಲಿ ಒಂದು ಜಡ್ಜ್ಮೆಂಟ್ ಆಗುತ್ತೆ, ಅದಾದ್ಮೇಲೆ ವಿತೌಟ್ ಕೌನ್ಸಿಲಿಂಗ್ ಅವ್ನ ಅರೆಸ್ಟ್ ಮಾಡಬಾರ್ದು ಇನ್ಲಾಸ್ನ ಅಂತ ಜಡ್ಜ್ಮೆಂಟ್ ಪಾಸ್ ಆಗಿದೆ. ಸೊ ಬೇಸ್ಡ್ ಆನ್ ದಟ್ ಅರೆಸ್ಟ್ ಮಾಡಲ್ಲ, ಬಟ್ ಇಂಟ್ರಾಗೇಷನ್ಗೆ ಕರೀತಾರೆ. ಈಗ ನಾವು ಒಬ್ಬ ಗಂಡ ಹೆಂಡತಿಗೆ ಹೊಡೆದ ಅಥವಾ ಹೆಂಡತಿ ಗಂಡನಿಗೆ ಹೊಡೆದ್ಲು, ಅದರಿಂದ ಅವ್ರಿಗೆ ಇಂಜುರಿ ಆಗಿದೆ, ಲೈಟ್ ಇಂಜುರಿ ಆಗಿದೆ, ಬಟ್ ಮಾನಸಿಕವಾಗಿ ತುಂಬಾ ತೊಂದರೆ ಕಷ್ಟಪಟ್ಟಿದ್ದಾರೆ. ಇದು ಕೂಡ ಮಾಡಿದ್ರು, ಕೇಸ್ ಕೂಡ ಹಾಕಿದ್ರು, FIR ಆಯ್ತು, ಪ್ರೂವ್ ಕೂಡ ಆಯ್ತು. ಆವಾಗ ಗಂಡನಿಗೆ ಅಥವಾ ಹೆಂಡತಿಗೆ ಎಷ್ಟು ಶಿಕ್ಷೆ ಆಗುತ್ತೆ? 3 years ಇದೆ ಸರ್. ಮೊನ್ನೆ ನೀವು ಸೆಲೆಬ್ರಿಟಿ ಅಭಿನಯದ ಕೇಸಲ್ಲಿ ನೋಡಿದ್ರಿ, ಅದು ಆಫ್ಟರ್ ಲಾಂಗ್ ಟೈಮ್ 498 ಅಲ್ಲಿ ಆಗಿದ್ದು ಕನ್ವಿಕ್ಷನ್ ಆಯ್ತು ಆಕೆಗೆ.
ಆಕೆ ಅಂದರೆ ಇನ್ಲಾಸ್ಗೆಲ್ಲ ಆಗಿದೆ ಆ ಕೇಸಲ್ಲಿ. ಸೊ ನಾನು ಹೇಳೋದೇನೆಂದರೆ ಎಷ್ಟೊಂದು 498A ಇದೆ, ಸ್ಟ್ರಾಂಗ್ ಗ್ರೌಂಡ್ಸ್ ಇದೆ ನಮ್ಮ ಇಂಡಿಯನ್ ಲಾದಲ್ಲಿ, ಹೆಣ್ಮಕ್ಳಿಗೆ ತುಂಬ ಪ್ರೊಟೆಕ್ಷನ್ ಇದೆ, ಎಲ್ಲನೂ ಓಕೆ. ಬಟ್ ಸ್ಟಿಲ್ ನಿಮಗೆ ಟ್ರಯಲಲ್ಲಿ ಅಂತ ಬಂದಾಗ ಅಷ್ಟರೊಳಗೆ ಇಲ್ಲಿ ಡಿವೋರ್ಸ್ ಕೇಸ್ ಹಾಕೊಂಡಿರ್ತಾರಲ್ಲ, ಸಾಮಾನ್ಯವಾಗಿ ಅವರು ರಾಜಿ ಮಾಡ್ಕೊಂಡ್ಬಿಟ್ಟಿರ್ತಾರೆ. ರಾಜಿ ಮಾಡ್ಕೊಂಡು ಇಲ್ಲ, ನಾವು ರಾಜಿ ಮಾಡ್ಕೊಳ್ಳಲ್ಲ. ಹೆಂಡತಿಗೆ ಭಾಳ ಬೇಜಾರಾಗಿರುತ್ತೆ ಅನ್ಕೊಳ್ಳೋಣ, ಗಂಡ ಚೆನ್ನಾಗಿ ಹೊಡೆದ್ಬಿಟ್ಟಿದ್ದಾನೆ, ಇಲ್ಲ ಇವನ ಅಪ್ಪನಿಗೆ ಏನಾದ್ರು ಸರ್. ಇವಾಗ FIR ಅಂತೂ ಮಾಡುವಾಗ ತುಂಬಾ ಅರ್ಜಿ ಇರುತ್ತೆ, ಎಲ್ಲ ಹೆಣ್ಮಕ್ಳಿಗೂ ತುಂಬಾ ಅರ್ಜಿ ಇರುತ್ತೆ, ಅವ್ನಿಗೆ ಏನಾದ್ರು ಮಾಡಬೇಕು, ಅವ್ರ ಮನೆಯವ್ರನ್ನ ಬಿಡಬಾರ್ದು ಅಂತ. ಸೊ ವೆನ್ ಇಟ್ ಕಮ್ಸ್ ಟು ದಿ ಟ್ರಯಲ್ ಪಾರ್ಟ್, ಕೋರ್ಟಿಗೆ ಬಂದ್ಮೇಲೆ ನೋಡಿ, FIR ಆಗಿದ ತಕ್ಷಣ ಅವನೇನು ಫ್ರೀ ಹ್ಯಾಂಡ್ ಆಗಲ್ಲ. ಯು ಹ್ಯಾವ್ ಟು ಟೇಕ್ ದಿ ಆಂಟಿಸಿಪೇಟರಿ ಬೇಲ್ ತೊಗೋಬೇಕು. ಅದಾದಮೇಲೆ ಸಮನ್ಸ್ ಸರ್ವ್ ಆದಮೇಲೆ ರೆಗ್ಯುಲರ್ ಬೇಲ್ ತೊಗೋಬೇಕು ವಿತ್ ಫ್ಯಾಮಿಲಿ. ಸೊ ಅದಾದಮೇಲೆ ಟ್ರಯಲ್ ಅಂತ ಬಂದಾಗ ಸ್ವಲ್ಪ ಅಷ್ಟರೊಳಗೆ ಏನೋ ಒಂದು, ಇವಾಗ ಕೋರ್ಟ್ ಕೂಡ ಹೇಳುತ್ತೆ ನೋಡಿ, ಯು ಟ್ರೈ ಟು ರಿಯೂನಿಯನ್ ಆಗ್ತೀರಾ ನೋಡಿ, ಅದರ್ವೈಸ್ ಟ್ರೈ ಟು ಸಾಲ್ವ್ ದ ಮ್ಯಾಟರ್ ಅಂತ ಕೇಳ್ತಾರೆ. ಸೊ ಅವಾಗ ಅವ್ರು ಏನಾರು ಪ್ರೌಢತ್ವ ಇದ್ರೆ, ಇಲ್ಲ ಅವ್ರ ಲಾಯರ್ ಕರೆಕ್ಟಾಗಿ ಸಜೆಷನ್ ಕೊಟ್ಟರೆ, they will come to the family court and they can clear the dispute clear ಮಾಡ್ಕೋಬಹುದು. Yes sir. Okay, ಇಲ್ಲ ಅಂದ್ರೆ ನಾವು ಇದರಲ್ಲಿ ಶಿಕ್ಷೆ ಕೊಡಿಸಲೇಬೇಕು ಅಂದ್ರೆ 3 ವರ್ಷದವರೆಗೆ 3 years sir, extend of 3 years ಅಂದ್ರೆ ನಿಮ್ಮ ಎಷ್ಟು ಕ್ಯುರಾರಿಟಿ, ನೀವು ಎಷ್ಟು ಪ್ರೂವ್ ಮಾಡ್ತಿರೋ ಎವಿಡೆನ್ಸ್ ಇಸ್ ವೆರಿ ಇಂಪಾರ್ಟೆಂಟ್ ಸರ್. ಕರೆಕ್ಟ್ ಆಗಿ ಹೇಳಿದೆ, ಎವಿಡೆನ್ಸ್ ಕರೆಕ್ಟ್ ಆಗಿದೆ, ನಿಜವಾಗ್ಲೂ ಸಾಬೀತಾದ್ರೆ 3 ವರ್ಷದವರೆಗೆ, 3 ವರ್ಷದಿಂದ ಅಪ್ ಟು 10 years ತನಕ ಕೂಡ ತಗೊಂಡು ಹೋಗ್ಬೋದು. ಅಷ್ಟು ಇದೆಯಾ? Yes sir. ಓಕೆ. ಅಂಡ್ ಇದು ಓನ್ಲಿ ಈಗ ದೈಹಿಕವಾಗಿ ಒಂದೇನಾ, ಮಾನಸಿಕ ಕಿರ್ಕೊಳ್ಳೋಕ್ಕೂ ಇದು ಸೇಮ್? ಎಕ್ಸಾಕ್ಟ್ಲಿ ಇದೆ ಸರ್. ಬಟ್ ನಾನು ಅದೇ ಹೇಳಿದ್ದು, ನಿಮ್ಗೆ ಯಾರ ಮೇಲೆ ಏನೇ ಶಿಕ್ಷೆ ಕೊಡ್ಬೇಕು, FIR ಅಂತೂ ಆಗತ್ತೆ, ಏನೇ ಶಿಕ್ಷೆ ಕೊಡ್ಬೇಕಂದ್ರೆ ಎವಿಡೆನ್ಸ್ ಹ್ಯಾವ್ ಟು ಶೋ ಬಿಫೋರ್ ದಿ ಕೋರ್ಟ್. ಎವಿಡೆನ್ಸ್ ಕೊಡಬೇಕು. ಅಲ್ಲ ಎವಿಡೆನ್ಸ್ ಇದೆ ಅನ್ಕೊಳ್ಳೋಣ, ಆಕ್ಚುಲ್ ಆಗಿ ನಡೆದಿದೆ ಆವಾಗ. ಅಂಡ್ ಈ ತರ ಕೇಸ್ಗಳು ಎಷ್ಟು ವರ್ಷ ನಡೆಯುತ್ತೆ ನಿಮ್ಮ ಪ್ರಕಾರ? ಸರ್ ನಿಮಗೆ FIR ಹಾಕೊಂಡು ನೀವು ಹೋಗ್ತೀನಿ ಅನ್ನೋದಾದ್ರೆ 3 years ಸರ್. 3 years ಅಂತೂ ಆಗೇ ಆಗುತ್ತೆ. 3 years ಆಗ್ಬೋದು, 5 years ಆಗ್ಬೋದು. ಡಿಪೆಂಡ್ ಅಪಾನ್ ದಿ ಕೋರ್ಟ್ ಅಂಡ್ ಯು ಆರ್ ಮೀನ್ಸ್ ನೀವು ಎವಿಡೆನ್ಸ್ ಹೇಗೆ ಕೊಡ್ತೀರಾ ಮೇಲೆ ಹೋಗುತ್ತೆ. ಅವ್ರೇನು ಎವಿಡೆನ್ಸ್ ತರ್ತಾರೆ, ನಿಮ್ಗೆ ಎವಿಡೆನ್ಸ್ಗೆ ಸ್ವಲ್ಪ ಮತ್ತೆ ಟೈಮ್ ಬೇಕು ಅಂತ ಇರುತ್ತೆ. ಸೊ ಬೇಸ್ಡ್ ಆನ್ ದಟ್ ಎಕ್ಸಾಂಪಲ್ ಕೊಡಬೇಕು ಅಂದ್ರೆ, ನೀವು ಈ ರೀತಿ ಕೇಸ್ ಮಾಡಿದಾಗ ನಿಮಗೆ ಎಷ್ಟು ವರ್ಷ ನಡೆದಿತ್ತು ಈ ಕೇಸ್? ಸರ್ ನಂದೆಲ್ಲ 3 years 4 years ಆಗಿದೆ ಸರ್. ನ್ಯಾಚುರಲ್ ಆಗಿ 3 years ಅಂತೂ ಪಕ್ಕ. ಓಕೆ ಓಕೆ. ಅದ್ರ ಮೇಲೆ ಅದು ನಿಮಗೆ ಬಿಟ್ಟಿರೋದು. ಸೂಪರ್ ಆಗಿ ಹೇಳಿದ್ರೆ. ಸೊ ನನ್ನ ಪ್ರಕಾರ ಈ ಕ್ರೂಯಲ್ಟಿ ಬಗ್ಗೆ ಆಲ್ಮೋಸ್ಟ್ ಇದೊಂದು ಮುಗೀತು ಅನ್ಕೊಂತೀನಿ, ಗಂಡ ಹೆಂಡತಿ ಮಧ್ಯದಲ್ಲಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ಪಾರ್ಟಿಗೆ ಹೋಗ್ಬಿಡೋಣ. ಖಂಡಿತ ಸರ್, ಖಂಡಿತ.